ಹೆಚ್ಚಿನ ಜನರ ಸಮಸ್ಯೆ ಏನೆಂದರೆ ಏನೇ ಮಾಡಿದರೂ ದುಡ್ಡು ಉಳಿಯುವುದೇ ಇಲ್ಲ ಎಂಬ ದೂರು ಇರುತ್ತದೆ. ಇಂತಹ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರೂ ಎದುರಿಸುತ್ತಾರೆ. ಈ ಸಮಸ್ಯೆ ನಿವಾರಣೆಗೆ ವಾಸ್ತುವಿನಲ್ಲಿ ಕೆಲವೊಂದು ಟಿಪ್ಸ್ಗಳಿವೆ. ವಾಸ್ತುಶಾಸ್ತ್ರದಲ್ಲಿ ಅನೇಕ ವಿಷಯಗಳನ್ನು ಹಾಗೂ ನಿಯಮಗಳನ್ನು ತಿಳಿಸಲಾಗಿದೆ. ನಾವು ಆ ನಿಯಮಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಎಂದಿಗೂ ಯಾವುದೇ ರೀತಿಯ ಸಮಸ್ಯೆ ಉಂಟಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ಆದರೆ ನಾವು ಆ ವಾಸ್ತು ನಿಯಮಗಳನ್ನು ಪಾಲಿಸದಿದ್ದರೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಪರ್ಸ್ನಲ್ಲಿ ಇಡಬೇಕಾದ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇದರ ಪ್ರಕಾರ ನೀವು ನಿಮ್ಮ ಪರ್ಸ್ನಲ್ಲಿ ಕೆಲ ವಸ್ತುಗಳನ್ನು ಇಟ್ಟುಕೊಂಡರೆ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹಾಗೆಯೇ ಕೆಲವು ವಸ್ತುಗಳನ್ನು ಇಟ್ಟುಕೊಂಡರೆ ಸದಾಕಾಲ ಬ್ಯಾಗಿನಲ್ಲಿ ಹಣ ತುಂಬಿರುತ್ತದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಆ ವಸ್ತುಗಳನ್ನು ತಿಳಿದುಕೊಳ್ಳೋಣ. ಬಹುತೇಕರು ನಾಣ್ಯ ಮತ್ತು ನೋಟುಗಳನ್ನು ಜೊತೆಯಾಗಿ ಇಟ್ಟುಕೊಳ್ಳುತ್ತಾರೆ. ಆ ಪದ್ಧತಿ ಒಳ್ಳೆಯದಲ್ಲ. ನಾಣ್ಯ ನೋಟುಗಳನ್ನು ಜೊತೆಯಲ್ಲಿಟ್ಟುಕೊಂಡರೆ ಜೊತೆಯಾಗಿಯೇ ಖಾಲಿಯಾಗುತ್ತದೆ. ಅವುಗಳನ್ನು ಪರ್ಸಿನಲ್ಲಿ ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಸತ್ತ ವ್ಯಕ್ತಿಗಳ ಫೋಟೋ ಎಂದಿಗೂ ನಿಮ್ಮ ಪರ್ಸ್ನಲ್ಲಿ ಇರಬಾರದು. ಇದನ್ನು ಧರ್ಮಗ್ರಂಥಗಳಲ್ಲಿ ಅಶುಭವೆಂದು ಪರಿಗಣಿಸಲಾಗಿದೆ. ಇದು ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಆರ್ಥಿಕ ಬಿಕ್ಕಟ್ಟು ಉಂಟಾಗಬಹುದು. ಹಾಗಾಗಿ ಈ ಫೋಟೋಗಳನ್ನು ನೀವು ಇಡುವುದರಿಂದ ಅನೇಕ ರೀತಿಯಾಗಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಹಣಕಾಸಿನ ಸಮಸ್ಯೆ ದೂರ ಮಾಡಲು ಅಕ್ಕಿ ಕಾಳು ರಾಮ ಬಾಣ ಎಂದು ವಾಸ್ತು ಹೇಳುತ್ತದೆ. ನಿಮ್ಮ ಖರ್ಚು ಹೆಚ್ಚಾಗಿ ಹಣ ಖಾಲಿಯಾಗುತ್ತಿದ್ದರೆ ಸಣ್ಣದೊಂದು ಕವರಲ್ಲಿ 21 ಅಕ್ಕಿ ಕಾಳುಗಳನ್ನು ಹಾಕಿ ಪರ್ಸು ಅಥವಾ ಬ್ಯಾಗಿನಲ್ಲಿ ಇಟ್ಟುಕೊಳ್ಳಿ. ಹಣ ಜಾಸ್ತಿಯಾಗಬಹುದು. ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಲಕ್ಷ್ಮೀ ದೇವಿಯ ನಾಣ್ಯವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಅದು ಹಣವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಇದಕ್ಕಾಗಿ ನೀವು ಚಿನ್ನ ಅಥವಾ ಬೆಳ್ಳಿ ನಾಣ್ಯವನ್ನು ಆಯ್ಕೆ ಮಾಡಬಹುದು, ಅಥವಾ ನೀವು ತಾಮ್ರದ ನಾಣ್ಯವನ್ನು ಸಹ ಬಳಸಬಹುದು. ನಾಣ್ಯವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಎಂಬುದನ್ನು ನೆನಪಿನಲ್ಲಿಡಿ. ವಾಸ್ತುಶಾಸ್ತ್ರದ ಪ್ರಕಾರ ಹಳೆಯ ಬಿಲ್ಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬಾರದು. ಸಾಮಾನ್ಯವಾಗಿ ಜನರು ತಮ್ಮ ಪರ್ಸ್ಗಳಲ್ಲಿ ಬಿಲ್ಗಳನ್ನು ಎಚ್ಚರಿಕೆಯಿಂದ ಇಟ್ಟುಕೊಳ್ಳುತ್ತಾರೆ. ಆದರೆ ವಾಸ್ತುಶಾಸ್ತ್ರದಲ್ಲಿ ಇಂತಹ ಅಭ್ಯಾಸವನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಇದರಿಂದ ಧನಹಾನಿಯಾಗುವುದಲ್ಲದೆ ಲಕ್ಷ್ಮಿಗೂ ಕೋಪ ಬರಬಹುದು. ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮಿ ಮತ್ತು ಗಣೇಶನ ಮುಂದೆ ಬೆಳ್ಳಿ ನಾಣ್ಯ ಇಡುವ ಪದ್ಧತಿ ಇದೆ. ಆ ನಾಣ್ಯವನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಿ. ಬೆಳ್ಳಿ ನಾಣ್ಯವು ಧನಾತ್ಮಕ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಪರ್ಸು ತುಂಬಿಕೊಂಡಿರುತ್ತದೆ. ವಾಸ್ತುವಿನ ಪ್ರಕಾರ ಪರ್ಸ್ನಲ್ಲಿರುವ ನೋಟುಗಳನ್ನು ಮಾತಾ ಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪರ್ಸ್ನಲ್ಲಿ ಯಾವುದೇ ವಿರೂಪವಾದ ಹರಿದ ನೋಟುಗಳು ಇರಕೂಡದು. ಈ ನೋಟುಗಳು ಯಾವುದೇ ಕೆಲಸದಲ್ಲಿ ಬರುವುದಿಲ್ಲ. ಆದುದರಿಂದ ಪರ್ಸ್ನಿಂದ ಅವುಗಳನ್ನು ದೂರವಿಡುವುದು ಒಳ್ಳೆಯದು. ಇದು ಪರ್ಸ್ನಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಶ್ರೀ ಯಂತ್ರವನ್ನು ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಟ್ಟುಕೊಂಡರೆ ಅದು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ನೀವು ತಾಮ್ರ, ಬೆಳ್ಳಿ ಅಥವಾ ಚಿನ್ನದಿಂದ ತಯಾರಿಸಿದ ಶ್ರೀ ಯಂತ್ರವನ್ನು ಆಯ್ಕೆ ಮಾಡಬಹುದು. ಹರಿದ ಫೋಟೋಗಳು, ಹರಿದ ಚಿತ್ರಗಳ ಜೊತೆಗೆ ಹಳೆಯ ಹಾಗೂ ಹರಿದ ಪರ್ಸ್ಗಳು ಸಹ ನಮಗೆ ಕಷ್ಟಗಳನ್ನು ತರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ದೇವರ ಚಿತ್ರವನ್ನು ಪರ್ಸ್ನಲ್ಲಿ ಇಡಬಾರದು. ಏಕೆಂದರೆ ಹೀಗೆ ಮಾಡುವುದರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸಬಹುದು ಮತ್ತು ಸಾಲ ಹೆಚ್ಚಾಗಬಹುದು. ಅರಿಶಿನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ.
ಆದ್ದರಿಂದ ಅರಿಶಿನದ ಕೊಂಬನ್ನು ಪರ್ಸ್ನಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಲು ಮತ್ತು ಅದೃಷ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದಕ್ಕಾಗಿ ಸಣ್ಣ ಅರಿಶಿನದ ಕೊಂಬನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಪರ್ಸ್ನಲ್ಲಿ ಇರಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಪರ್ಸ್ನಲ್ಲಿ ಮನೆ ವಾಹನದ ಕೀಲಿಗಳನ್ನು ಇಡಬಾರದು. ಪರ್ಸ್ನಲ್ಲಿ ಕೀಲಿಗಳನ್ನು ಇಟ್ಟುಕೊಳ್ಳುವುದು ಬಡತನಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ತಪ್ಪಾಗಿಯೂ ನಿಮ್ಮ ಪರ್ಸ್ನಲ್ಲಿ ಕೀಲಿಗಳನ್ನು ಇಟ್ಟುಕೊಳ್ಳಬೇಡಿ. ಕೀಲಿಡುವುದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಬರುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ದೇವರ ಫೋಟೋವನ್ನು ಪರ್ಸ್ನಲ್ಲಿ ಇಡುತ್ತೇವೆ ಇದ್ದರೆ ತುಂಬಾನೇ ಉತ್ತಮ ಎಂದು ಸಾಮಾನ್ಯವಾಗಿ ನಂಬಲಾಗುತ್ತದೆ. ಆದರೆ ವಾಸ್ತು ನಿಯಮಗಳ ಪ್ರಕಾರ ದೇವರ ಚಿತ್ರವನ್ನು ಪರ್ಸ್ನಲ್ಲಿ ಇಡಬಾರದು. ಆದರೆ ದೇವರ ಯಂತ್ರ ಚಕ್ರಗಳ ಚಿತ್ರವನ್ನು ಪರ್ಸ್ನಲ್ಲಿ ಹಾಕಬಹುದು. ಇದರಿಂದ ಧನಲಾಭವಾಗುತ್ತದೆ. ವಾಸ್ತು ಪ್ರಕಾರ ಸಾಲ ಪಡೆದ ಹಣವನ್ನು ಸಹ ಪರ್ಸ್ನಲ್ಲಿ ಇಡಬಾರದು. ಎರವಲು ಪಡೆದ ಹಣವನ್ನು ವಾಲೆಟ್ನಲ್ಲಿಟ್ಟರೆ ಸಾಲದ ಹೊರೆ ಹೆಚ್ಚಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಎನ್ನುತ್ತಾರೆ ತಜ್ಞರು. ಉಪ್ಪು ದುಷ್ಟ ಶಕ್ತಿಯಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ವಾಸ್ತು ಪ್ರಕಾರ ಪರ್ಸ್ನಲ್ಲಿ ಸಣ್ಣ ತುಂಡು ಉಪ್ಪನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ನೀವು ಒಂದು ಸಣ್ಣ ತುಂಡು ಉಪ್ಪನ್ನು ಸಣ್ಣ ಕಾಗದದಲ್ಲಿ ಸುತ್ತಿ ಪರ್ಸ್ನಲ್ಲಿ ಇಡಬಹುದು. ನಿಮ್ಮ ಪರ್ಸ್ನಲ್ಲಿ ಕಮಲದ ಹೂವಿನ ಬೀಜಗಳನ್ನು ಇಟ್ಟುಕೊಳ್ಳಿ. ಇದು ನಿಮಗೆ ಅದೃಷ್ಟವನ್ನು ತರುತ್ತದೆ. ತಾಯಿ ಲಕ್ಷ್ಮೀದೇವಿಗೂ ಇದು ತುಂಬಾ ಪ್ರಿಯವಾಗಿದೆ. ಹೀಗಾಗಿ ಇದನ್ನು ಇಟ್ಟುಕೊಂಡರೆ ಆರ್ಥಿಕ ಸಮೃದ್ಧಿಯಾಗುತ್ತದೆ. ಯಾವಾಗಲೂ ನೆಮ್ಮದಿಯ ಜೀವನ ಬೇಕೆಂದರೆ ಮೊದಲು ಪರ್ಸ್ನಲ್ಲಿ ಕಮಲದ ಹೂವಿನ ಬೀಜಗಳನ್ನು ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಕುಬೇರನನ್ನು ಸಂಪತ್ತಿನ ದೇವರು ಎಂದು ಪರಿಗಣಿಸಲಾಗಿದೆ. ಹಾಗಾಗಿ ಕುಬೇರ ಯಂತ್ರವನ್ನು ಪರ್ಸ್ನಲ್ಲಿ ಇಡುವುದರಿಂದ ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ತಾಮ್ರ, ಬೆಳ್ಳಿ ಅಥವಾ ಚಿನ್ನದಿಂದ ತಯಾರಿಸಿದ ಕುಬೇರ ಯಂತ್ರವನ್ನು ನೀವು ಆಯ್ಕೆ ಮಾಡಬಹುದು. ಯಾವಾಗಲೂ ಕುಬೇರ ಯಂತ್ರವನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿಡುವುದು ಒಳಿತು. ನೀವು ಮಾನಸಿಕ ಮತ್ತು ಆರ್ಥಿಕವಾಗಿ ವೃದ್ಧಿಯಾಗಲು ಗೋಮತಿ ಚಕ್ರವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಇದು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ. ಇದರಿಂದ ನಿಮಗೆ ಜೀವನದಲ್ಲಿ ಎಂದಿಗೂ ಆರ್ಥಿಕ ಸಮಸ್ಯೆ ಕಾಡುವುದಿಲ್ಲ. ಗೋಮತಿ ಚಕ್ರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಪೈರೇಟ್ ಸ್ಟೋನ್ ಎಂದು ಕರೆಯಲ್ಪಡುವ ಮತ್ತೊಂದು ಭಾಗ್ಯದಾಯಕ ಸ್ಟೋನ್ ಇದೆ. ಅದು ಕೂಡ ಸಂಪತ್ತಿಗೆ ಸಂಬಂಧಿಸಿದ ಕಲ್ಲು. ಆ ಕಲ್ಲು ಪರ್ಸಲ್ಲಿಟ್ಟರೆ ಧನ ಲಾಭ ಉಂಟಾಗುತ್ತದೆ ಎಂದು ತಜ್ಞರು ತಿಳಿಸುತ್ತಾರೆ. ನಿಮ್ಮ ಪರ್ಸ್ನಲ್ಲಿ ಅರಳಿ ಮರದ ಎಲೆಗಳನ್ನು ಇಟ್ಟುಕೊಳ್ಳಬಹುದು. ಅರಳಿ ಮರದಲ್ಲಿ ವಿಷ್ಣು ನೆಲೆಸಿರುತ್ತಾನೆ ಎಂಬ ನಂಬಿಕೆಯಿದೆ. ಹೀಗಾಗಿ ಅರಳಿ ಮರದ ಎಲೆಗಳನ್ನು ಗಂಗಾಜಲದಲ್ಲಿ ತೊಳೆದು ಅದಕ್ಕೆ ಅರಶಿನ, ಕುಂಕುಮ ಹಚ್ಚಿ ಪೂಜೆ ಮಾಡಿ ಪರ್ಸ್ನಲ್ಲಿಟ್ಟುಕೊಳ್ಳಿ. ಇದರಿಂದ ನಿಮಗೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ. ಲಕ್ಷ್ಮೀದೇವಿ ನಿಮ್ಮ ಮನೆ ಬಿಟ್ಟು ಹೋಗುವುದಿಲ್ಲ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.